ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥಸಾಧನೀಭೂತೆ. ಅದ್ಯ ಶ್ರೀಮತ್ ಸುಮಧ್ವ ವಿಜಯ ಪಂಚದಶ ಸರ್ಗ ಸ್ಥಿತ ಶ್ರೀಮದಾಚಾರ್ಯ ಪ್ರವಚನ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತಿನಿಂದ 9 ದಿನ ಮಧ್ವನವರಾತ್ರಿ. ಮಧ್ವಾಚಾರ್ಯ ಚರಿತ್ರೆ ಅನೇಕ ಸಲ ಕೇಳಿದ್ದೇವೆ. ಮಧ್ವ ಸಿದ್ಧಾಂತದ ವೈಶಿಷ್ಟ್ಯ ಏನು, ಅದನ್ನು ತಿಳಿಸುವುದಕ್ಕೋಸ್ಕರ ನಾರಾಯಣ ಪಂಡಿತಾಚಾರ್ಯರು ಈ 15ನೇ ಸರ್ಗದಲ್ಲಿ ಆಚಾರ್ಯರ ಒಂದು ಪ್ರವಚನವನ್ನು ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಈ ದಿನಗಳಲ್ಲಿ ಶ್ರೋತೃಗಳಾಗಿ ಬಂದಿರತಕ್ಕಂಥವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ತ್ರಿವಿಕ್ರಮ ಪಂಡಿತರು ಇಲ್ಲಿ ಶ್ರೋತೃಗಳಾಗಿದ್ದಾರೆ. ಆನಂತರ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ, ಶಿಷ್ಯರಾಗ್ತಾರೆ. ಆದರೆ ಇಲ್ಲಿ ಆಚಾರ್ಯ ಸಿದ್ಧಾಂತದಲ್ಲಿಯೇ ಪೂರ್ವಪಕ್ಷ ಸಿದ್ಧಾಂತ ಪಕ್ಷಗಳು ಇರೋದರಿಂದಾಗಿ ಶ್ರೋತೃಗಳ ಸುವಿಧೆಗೆ ಅನುಸಾರವಾಗಿ ಪ್ರಶ್ನೆ ಮಾಡ್ತಕ್ಕಂಥವರು ತ್ರಿವಿಕ್ರಮ ಪಂಡಿತರು, ಉತ್ತರಿಸುವವರು ಶ್ರೀಮದಾಚಾರ್ಯರು ಅನ್ನುವ ಒಂದು ರೂಪಕವನ್ನು ಇಟ್ಟುಕೊಂಡು ಈ 9 ದಿನಗಳಲ್ಲಿ ಶ್ರೀಮದಾಚಾರ್ಯ ಸಿದ್ಧಾಂತದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನಿಸೋಣ. ಆಚಾರ್ಯರು ಊರೂರುಗಳಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರಚಾರ ಮಾಡ್ತಾ ಮಾಡ್ತಾ ಅಮರಾಲಯ ಅಂತಿಕೊಂಡಂತಂದರೆ ಕುಡಿಲ್ ಅಂತಕ್ಕಂಥ ಒಂದು ಊರಿಗೆ ಬರ್ತಾರೆ. ಆಗ ಎಲ್ಲ ಜನರು, ಅನೇಕ ಸುತ್ತಲಿರ್ತಕ್ಕಂಥ ಎಲ್ಲ ಹಳ್ಳಿಯ ಜನರು ಬಂದು, ಆಚಾರ್ಯರೇ
ತಮ್ಮಿಂದ ನಾವು ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳಲು ಬಯಸಿದ್ದೇವೆ, ಉಪಕಾರ ಮಾಡಿ ನಮಗೆ ಅದನ್ನು ತಿಳಿಸಿ ಹೇಳಿ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಆಗಲಿ ಅಂತ ತಿಳ್ಕೊಂಡು ಅಂಥೇಳಿ ಆಚಾರ್ಯರು ಕುಡಿಲ್ ಗ್ರಾಮದ ಉಳಿದ ಗ್ರಾಮದ ಮಧ್ಯದಲ್ಲಿರ್ತಕ್ಕಂಥ ಒಂದು ಸಭಾಂಗಣ ಅಥವಾ ಒಂದು ಮಂದಿರದ ಒಂದು ಸಭಾಂಗಣ, ಅಲ್ಲಿ ಅನೇಕ ಜನ ಸುತ್ತಲಿನ ಎಲ್ಲ ಜನರು ಬರಲಿಕ್ಕೆ ಅನುಕೂಲವಿತ್ತು. ಅಲ್ಲಿ ಪ್ರವಚನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ಇದನ್ನು ತಿಳಿಸ್ತಕ್ಕಂತಹ ಈ ರೀತಿಯಾಗಿ ಒಂದು ಅಲ್ಲಿ ಹೇಳಲು ಆಚಾರ್ಯರು ಒಪ್ಪಿಕೊಂಡಿದ್ದಾರೆ. ಇದನ್ನು ತಿಳಿಸುವ ಮೊದಲನೇ ಶ್ಲೋಕ ಈ ರೀತಿಯಾಗಿದೆ. ಭೂಯೋ ಬೋಧ ತಥೋ ಭೂಯ ವ್ಯಾಚಕ್ಷ್ಯೋ ಭಾಷ್ಯಂ ಅದ್ಭುತಂ ಗ್ರಾಮೇ ಗ್ರಾಮೀಣ ಸಾಮಾನ್ಯೇ ವಸಂಸ್ತತ್ರಾಮರಾಲೇ. ಸರ್ವಜ್ಞರಾಗಿರ್ತಕ್ಕಂಥ ಶ್ರೀಮದಾಚಾರ್ಯರು ಅನೇಕ ಸಲ ಹೇಳಿದ ತಮ್ಮ ಭಾಷ್ಯದ ಮುಖ್ಯವಾಗಿರ್ತಕ್ಕಂಥ ವಿವರಣೆಯನ್ನು ಮತ್ತೆ ಪುನಃ ಈ ಕುಡಿಲ್ ಗ್ರಾಮದ ಮಂದಿರದ ಸಭಾಗೃಹದಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಸಭಾಗೃಹಕ್ಕೆ ಬರ್ತಾರೆ ಆವಾಗ ಎದುರಿನಲ್ಲಿ ಲಿಕುಚ ಅಂತಿಕೊಂಡಿರ್ತಕ್ಕಂಥ ಒಂದು ವಂಶ, ಒಂದು ದೊಡ್ಡ ವಿದ್ವಾಂಸರ ವಂಶ. ಆ ಲಿಕುಚ ವಂಶದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಳ್ಳೆ ವಿದ್ವಾಂಸರಾಗಿರ್ತಾರೆ. ಆಗಿನ ಕಾಲದ ಪ್ರಕಾರ ಅದ್ವೈತವನ್ನೇ ಅಭ್ಯಾಸ ಮಾಡಿರ್ತಾರೆ, ಮಾಯಾವಾದವನ್ನೇ ಅಭ್ಯಾಸ ಮಾಡಿ ಅದೇ ಪರಮ ಸಿದ್ಧಾಂತ ಅಂತ ಅಂತೇಳಿ ತಿಳಿದುಕೊಂಡಿರ್ತಾರೆ. ಆದರೆ ತನ್ನ ತಮ್ಮನ ಮನೆಯಲ್ಲಿ ಆಚಾರ್ಯರ ಗ್ರಂಥದ ಸಂಗ್ರಹವನ್ನು ನೋಡಿ ಆಚಾರ್ಯ ಭಾಷ್ಯವನ್ನು ಓದಿ ಮೋಹಿತರಾಗಿರ್ತಾರೆ. ಆದರೂ ಒಂದು ಸಿದ್ಧಾಂತದಲ್ಲಿ ಪರಿಣಿತರಾದ ವ್ಯಕ್ತಿಗಳು ಸಮಾಧಾನವರೆಗೂ ಇನ್ನೊಂದು ಸಿದ್ಧಾಂತವನ್ನು ಒಪ್ಪಿಕೊಳ್ಳೋದಿಲ್ಲ. ಆಚಾರ್ಯರು ಅವರನ್ನು ನೋಡಿದರೆ ಆಚಾರ್ಯರಿಗೆ ಹೀಗೆ ಅನ್ನಿಸ್ತಂತೆ, ಮಾಯಾವಾದ ಅಂತನ್ನುವ ಪರಪಕ್ಷ, ಅದೇ ರಥ, ಅದರ ಮೇಲೆ ಕೂತುಕೊಂಡು ಆ ಮತದಲ್ಲಿರ್ತಕ್ಕಂಥ ಮಹಾನ್ ವಿದ್ವಾಂಸರಾಗಿ ಹೋಗಿದ್ದಾರೆ. ಅವರು ಮಾಡಿದ ವಿಶಿಷ್ಟ ಯುಕ್ತಿವಾದಗಳು, ಅದಕ್ಕೆ ಅತ್ಯಂತ ಕಠೋರವಾಗಿರ್ತಕ್ಕಂಥ ತರ್ಕ ಅಂತಕೊಂಡಿದ್ದಾರೆ. ಕಠೋರವಾದ ಯುಕ್ತಿವಾದಗಳೇ ಅಂತಕ್ಕಂಥ ಆಯುಧವನ್ನು ಇಟ್ಟುಕೊಂಡು ತಮ್ಮ ಜೊತೆಗೆ ಯುದ್ಧಕ್ಕೆ ಬಂದಿರತಕ್ಕಂಥ ಪ್ರತಿಸ್ಪರ್ಧಿ ವೀರನಂತೆ ಶ್ರೀಮದಾಚಾರ್ಯರಿಗೆ ಅವರಿಗೆ ಅನಿಸಿದೆ. ಶ್ರೀಮದಾಚಾರ್ಯ ಆಗಲಿ ಪರವಾಗಿಲ್ಲ, ಸಿದ್ಧಾಂತಕ್ಕಾಗಿ ನಾವಿಬ್ಬರು ಯುದ್ಧ ಮಾಡೋಣ ಅಂತ ತಿಳ್ಕೊಂಡು ಅಂತೇಳಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದಾರೆ. ಪರಪಕ್ಷ ರಥಾರೂಢಂ ಖರತರ್ಕ ಮಹಾಯುಧಂ ತ್ರಿವಿಕ್ರಮಾರ್ಯಂ ಸೋಪಶ್ಯತ ಪ್ರತಿವೀರಂ ಇವಾಗ್ರತಃ. ಆಚಾರ್ಯರಿಗೆ ಎಷ್ಟು ವಾದಿಗಳು ಬರ್ತಾರೆ ಸಂತೋಷವೇ, ಯಾಕೆಂದರೆ ಅವರ ಸಂಶಯವನ್ನು ದೂರ ಮಾಡಿ ಅವರು ವಿಷ್ಣು ಸರ್ವತ್ವವನ್ನು ಒಪ್ಪಿಕೊಂಡ್ರೆ ದೊಡ್ಡ, ಅದೇ ಒಂದು ಈಗಿನ ಕಾಲದಲ್ಲಿ ಮಾಡ್ತಕ್ಕಂಥ ತಮ್ಮ ಉತ್ತಾರದ ಉದ್ದೇಶ. ಆಚಾರ್ಯರು ಪೀಠಾರೂಢರಾದ ಮೇಲೆ ಆ ಕಾಲದಲ್ಲಿ ಅವರ ಒಬ್ಬ ಶಿಷ್ಯ ಬಂದು ಜನರಿಗೆ ಆಚಾರ್ಯರ ಪ್ರವಚನದ ಕ್ರಮವನ್ನು ಪರಿಚಯ ಮಾಡಿಕೊಡ್ತಾನೆ. ಹೇಳ್ತಾನೆ, ಆಚಾರ್ಯರು ಪ್ರವಚನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಇಲ್ಲಿವರೆಗೆ ಅವರ ಪ್ರವಚನವನ್ನು ಕೇಳತಕ್ಕಂಥ ನಮ್ಮ ಅಭಿಪ್ರಾಯ ಹೀಗಿದೆ ಅಂತ ನಮಗೆ ಅನ್ನಿಸ್ತದೆ. ಆದ್ದರಿಂದ ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಸಭಿಕರು ಅಂತೇನಿದ್ದೀರಿ, ನೀವು ಇದನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳಲು ಸನ್ನದ್ಧರಾಗಿರಿ, ಸಿದ್ಧರಾಗಿರಿ. ಯಾಕೆಂತಂದರೆ ಆಚಾರ್ಯರ ಪ್ರವಚನ ಹೇಗಿರ್ತದೆ ಅಂತಂದರೆ, ಪ್ರತಿಪಕ್ಷಗಳ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಸೈನ್ಯದಂತೆ ಇರ್ತದೆ. ಅವನು ಶಿಷ್ಯ ಈ ರೀತಿಯ ವರ್ಣನೆ ಮಾಡ್ತಾನೆ.
ತದಾ ತದಾನನಾಂಭೋಜಾತ್ ವೃತ್ತಃ ಉಪನ್ಯಾಸ ಭಾರತಿ ಸೇನಾ ಸೇನಾಗ್ರಹ ದಿವ್ಯ ಶಿಬಿರ ದಿವನಿರ್ಯಯೋ. ನಮ್ಮ ಆಚಾರ್ಯರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅವರ ವಾಣಿ, ಉಪನ್ಯಾಸದ ವಾಣಿ ಯುದ್ಧಕ್ಕೆ ಹೊರಟಿರ್ತಕ್ಕಂಥ ಸೈನ್ಯದಂತೆ ಇರ್ತಾರೆ. ಈ ಸೈನ್ಯ ಹೇಗೆ ಅಂತ ತಿಳ್ಕೊಂಡಂತಂದರೆ ದಿವ್ಯವಾದ ಸೈನ್ಯ. ಆಚಾರ್ಯರ ವಾಣಿ ವಿಷ್ಣು ಸರ್ವೋತ್ತಮವನ್ನು ಪ್ರತಿಪಾದನೆ ಮಾಡುವ ವಿಷಯದಲ್ಲಿ ಆಗ್ರಹಯುಕ್ತವಾಗಿರ್ತಕ್ಕಂಥ ದೈವವಾಣಿ. ಇದು ಇವರ ಮುಖಕಮಲವೇ ಸೈನ್ಯದ ಶಿಬಿರ ಅಂತಿಕೊಂಡಂತೇಳಿ ಅರ್ಥ ಮಾಡಿಕೊಳ್ಳಿ. ಈ ಸೈನ್ಯದ ಶಿಬಿರದಿಂದ ಹೊರಡತಕ್ಕಂಥ ಅವರ ಪ್ರತಿಯೊಂದು ಯುಕ್ತಿಗಳು ಒಬ್ಬೊಬ್ಬ ಮಹಾವೀರ ಸೈನಿಕ. ಆ ಸೈನಿಕರು ಪ್ರತಿವಾದಿಗಳ ಏನೇ ಸಂಶಯಗಳಿರಲಿ ಅದನ್ನು ಕತ್ತರಿಸಿ ಹಾಕಿಬಿಡ್ತಾರೆ. ಯಾರಾದರೂ ಪ್ರತಿಯಾಗಿ ಯುದ್ಧಕ್ಕೆ ಬಂದಿರ್ತಾರೆ, ಅವರ ತರ್ಕವನ್ನು ಕೂಡ ಅವರನ್ನು ಖಂಡಿಸಿ ಅದನ್ನು ದೂರ ಮಾಡ್ತಕ್ಕಂತಹ ಸಾಮರ್ಥ್ಯ ನಮ್ಮ ಆಚಾರ್ಯರ ವಾಣಿಯಲ್ಲಿ ಇದೆ ಅಂತ ತಿಳ್ಕೊಂಡಂತೇಳಿ ಶಿಷ್ಯ ಹೇಳ್ತಾ ಇದ್ದಾನೆ. ಮಿತ್ರಗಳೇ, ನಮ್ಮ ಶ್ರೀಮದಾಚಾರ್ಯರ ಉಪನ್ಯಾಸದ ಶೈಲಿ ಮಂದಾಕಿನಿಯ ಪ್ರವಾಹದಂತೆ ಇದೆ. ಗಂಗಾ ನದಿ, ಅದರಲ್ಲಿ ಮಂದಾಕಿನಿಯ ಪ್ರವಾಹ. ಈ ಪ್ರವಾಹದ ವೈಶಿಷ್ಟ್ಯ ಹೇಗಿದೆ ಕೇಳಿ. ನಾತ್ಯತ್ವರ, ಗಡಿಬಿಡಿ ಗಡಿಬಿಡಿ ಅಂತ ಹೇಳಿ ಎದುರಿಗೆ ಅರ್ಥ ಆಗದಂತೆ ಇರತಕ್ಕಂಥ ಗಡಿಬಿಡಿಯ ಪ್ರವಾಹ ಇವರ ವಾಣಿ ಪ್ರವಾಹ ಆಗಿಲ್ಲ. ಇವರು ಅತ್ಯಂತ ಸಾವಕಾಶ ಹೇಳಿ ಬೇಸರ ಬರುವಂಥ ವಾಣಿಯಲ್ಲ, ಸತತವಾಗಿ ಹೊರಡ್ತಕ್ಕಂಥ ವಾಣಿ. ನಾತಿರಯ, ಅತಿ ವೇಗವಾಗಿರ್ತಕ್ಕಂಥ ಪ್ರವಾಹವು ಇವರ ವಾಣಿಯಲ್ಲಿಲ್ಲ. ನತಿ ಅತ್ವರ ನ ಅತಿರಯ, ಬಹಳ ಸಾವಕಾಶ ಬೇಸರ ತರುವಂಥ ಪ್ರವಾಹವೂ ಅಲ್ಲ, ಸಂತತವಾಗಿ ಹರಿತಕ್ಕಂಥ ಪ್ರವಾಹ. ಆದರೆ ವೇಗವಾಗಿ ಹೇಳಿ ಏನು ಹೇಳಲಿಕ್ಕತ್ತಾರೆ ಮುಂದೆ ಒಂದಕ್ಕೊಂದು ಸಂಬಂಧ ಬರೆದಷ್ಟು ಅತ್ತ ಗಡಿಬಿಡಿಯ ಪ್ರವಚನವೂ ಅಲ್ಲ. ನಸ್ಖಲಂತಿ, ಅಲ್ಲೊಂದ್ಸರು ಹರಿದೋಯ್ತು, ಇಲ್ಲೊಂಚೂರು ಹರಿದೋಯ್ತು, ದಾರಿ ಬಿಟ್ಟು ಹೋಯಿತು, ಅಥವಾ ಮಧ್ಯೆಯಲ್ಲಿ ತಪ್ಪುಗಳಾದವು, ಹೀಗೆಲ್ಲ ಹಾಗೆ ಇಲ್ಲ. ಸ್ಪಷ್ಟವಾಗಿರ್ತಕ್ಕಂತಹ, ಸ್ಪಷ್ಟ ಯುಕ್ತಿಯಿಂದ ಸಹಿತವಾಗಿರ್ತಕ್ಕಂಥ ವಾಣಿ. ಹೇಗೆ ಮಂದಾಕಿನಿ ಎಂದೂ ಬತ್ತೋದಿಲ್ಲ, ಸತತ ಮಂದಾಕಿನಿ ಪ್ರವಾಹ ಇರ್ತದೆ. ಆ ಸತತವಾಗಿ ಮಂದಾಕಿನಿ ಪ್ರವಾಹದಂತೆ ನಿರಂತರ ನಮ್ಮ ಆಚಾರವಾಣಿ ಅವರು ಮುಗಿಸುವವರೆಗೂ ಕಂಟಿನ್ಯೂವಾಗಿ ನಡೆದಿರ್ತದೆ. ಮಧ್ಯದಲ್ಲಿ ಗೊತ್ತಾಗದೇ ಇದ್ದೆ ಸ್ವಲ್ಪ ವಿಷಯ ಬರದೇ ಇದ್ದಾಗ ನಮ್ಮಂಥವ್ರು ಇಂಥ ತಪ್ಪು ಮಾಡ್ತಿರ್ತೀವಿ. ಆದರೆ ಆಚಾರ್ಯರ ವಾಣಿ ಹಾಗಲ್ಲ. ಅದು ಹೇಗೆ ಅಂತಂದರೆ, ದೂರದಲ್ಲಿ ಕುಳಿತವರಿಗೆ ಏನಪ್ಪ ಸಂತತವಾಗಿ ಏನು ಮಧ್ಯದಲ್ಲಿ ಯಾವ ವಿಭಾಗಗಳಿಲ್ಲದೆ, ಪದಚ್ಛೇದ ಇಲ್ಲದೆ ಸೀದಾ ಅತ್ಯಂತ ಕ್ರಮವಾಗಿ ನಡೆದಿರ್ತಕ್ಕಂಥ ಅಲ್ಲ, ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ನಮ್ಮ ಆಚಾರ್ಯರ ವಾಣಿ. ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ ಅನಾನಾವಯವೇತ್ತೇವ ಪ್ರತರ್ಕಿತ. ದೂರದಲ್ಲಿ ಕುಳಿತು ಕೇಳ್ತಕ್ಕಂಥವರಿಗೆ ಏನಪ್ಪ ಸತತವಾಗಿ ಪ್ರವಚನ ಶಬ್ದ ಪ್ರವಾಹ ನಡೆದಿದೆ, ಮಧ್ಯೆ ಎಲ್ಲಿಯೂ ಪದಚ್ಛೇದವೇ ಆಗಿಲ್ಲ ಅಂತ ಅನ್ನಿಸ್ತದೆ. ಅಷ್ಟು ಸಂತತವಾಗಿ ಯಾವ ಅಡೆತಡೆಗಳಿಲ್ಲದ ವಾಣಿ ನಮ್ಮ ಆಚಾರ್ಯರು. ನೀವು ಕೇಳಲಿಕ್ಕೆ ಬಂದಿದ್ದೀರಲ್ಲ, ಕೇಳಲಿಕ್ಕೆ ಸಿಗ್ತದೆ ನಿಮಗೆ. ಆದರೆ ನಮ್ಮ ಆಚಾರ್ಯರ ವಾಣಿ ಕೇವಲ ಸಿದ್ಧಾಂತವನ್ನಷ್ಟೇ ಹೇಳೋದಿಲ್ಲ, ಪ್ರತಿಪಕ್ಷ ಸಿದ್ಧಾಂತವನ್ನು ಖಂಡನೆ ಮಾಡ್ತಾ ಹೊರಡ್ತಾರೆ. ಇವರ ವಾಣಿ ಒಂದು ಚತುರಂಗ ಸೈನ್ಯದಂತೆ ಇದೆ. ಚತುರಂಗ ಸೈನ್ಯದಲ್ಲಿ ರಥ, ಆನೆ, ಕುದುರೆ ಮತ್ತು ಕಾಲ್ದಳ, 4 ರೀತಿಯಾಗಿರ್ತಕ್ಕಂಥ ವಿವಿಧ ಸೈನ್ಯಗಳಿರ್ತಾರೆ.
ಆಚಾರ್ಯರ ವಾಣಿಯಲ್ಲಿರ್ತಕ್ಕಂಥ ರಥಿಕರು ಹೇಗೆ ಅಂತಕೊಂಡಂತಂದರೆ ರಥದಲ್ಲಿ ಕುಳಿತು ಯುದ್ಧ ಮಾಡುವ ಮಹಾರಥಿಕರು ಅಂತಂದರೆ ಸೂತ್ರಗಳು, ಬ್ರಹ್ಮಸೂತ್ರಗಳನ್ನು ಅವರು ಕೋಟ್ ಮಾಡ್ತಾರೆ. ಅವರು ಪ್ರಮಾಣವಾಗಿ ಕೊಡ್ತಕ್ಕಂಥ ಬ್ರಹ್ಮಸೂತ್ರಗಳು, ಅದರ ಮೇಲೆ ಭಾಷೆ ಬರೆದಿದ್ದಾರೆ. ಅವೇ ರಥಗಳು. ಸೂತ್ರ ಚಂದನ ವೃಂದಾಢ್ಯ, ಒಂದರ ಮೇಲೆ ಒಂದು ಅನೇಕ ಸೂತ್ರಗಳ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ. ಸಮೂಹ ಒಂದು ಅಲ್ಲೊಂದು ಇಲ್ಲೊಂದಂತಲ್ಲ. ಆನಂತರ ಆನೆದಳ, ದುರ್ವಾರ ಶ್ರುತಿವಾರಣ, ಖಂಡನೆಗೆ ಮಾಡಲಿಕ್ಕೆ ಸಾಧ್ಯವಾಗದ ಆಯಾ ವಿಷಯಕ್ಕೆ ಸರಿಯಾಗಿ ಸಂಬಂಧವನ್ನು ತಿಳಿಸ್ಕೊಡ್ತಕ್ಕಂಥ ಆನೆಯ ದಳದಂತೆ, ಆನೆಯ ಸೈನ್ಯದಂತೆ ಇವರ ವಾಣಿ ಇದೆ. ವಿಚಿತ್ರ ಸ್ಮೃತಿ ಸಪ್ತಿಕಾ, ಆನಂತರ ಅನೇಕ ಸ್ಮೃತಿಗಳ ಉದಾಹರಣೆಯನ್ನು ಕೊಡ್ತಾರೆ. ಒಂದರ ಮೇಲೆ ಒಂದು ವೇಗವಾಗಿ ಹೋಗ್ತಕ್ಕಂಥ ಅಶ್ವಾರೋಹಿಗಳಂತೆ ಇವರ ವಾಣಿ ಅನೇಕ ಸ್ಮೃತಿಗಳನ್ನು ಪ್ರಮಾಣ ಕೊಡ್ತಾ ಹೋಗ್ತಾರೆ. ಆನಂತರ ಕಾಲ್ದಳ ಸುಪಪತ್ತಿ ಮಹಾಪತ್ತಿ, ಉಪಪತ್ತಿ, ಅದ್ಭುತವಾದ ಯುಕ್ತಿಗಳು ಅಂತಕ್ಕಂತಹ ಕಾಲ್ದಳ ಇವರ ವಾಣಿ ಅಂತಕ್ಕಂಥ ಚತುರಂಗ ಸೈನ್ಯದಲ್ಲಿ ಇದೆ. ವೇದವ್ಯಾಸ ದೇವರ ಸೂತ್ರಗಳ ಉಲ್ಲೇಖವೇ ರಥ ಸೈನ್ಯ. ಆನಂತರ ಅಕಾಟ್ಯವಾಗಿರ್ತಕ್ಕಂಥ ಶ್ರುತಿಗಳ ಪ್ರಮಾಣಗಳೇ ಇಲ್ಲಿ ಇರ್ತಕ್ಕಂತಹ ಗಜ ಸೈನ್ಯ. ಆಮೇಲೆ ಅನೇಕ ತರಹದ ಒಂದರ ಮೇಲೆ ಒಂದು ವೇಗವಾಗಿ ಬರತಕ್ಕಂತಹ ಸ್ಮೃತಿಗಳ ಪ್ರಮಾಣಗಳೇ ಇಲ್ಲಿ ಅಶ್ವಸೈನ್ಯ. ಆನಂತರ ಅದ್ಭುತವಾಗಿರತಕ್ಕಂಥ ಯುಕ್ತಿ ಸಮೂಹಗಳೇ ಇಲ್ಲಿಯ ಕಾಲ್ದಳ. ಈ ರೀತಿಯಾಗಿ ಆಚಾರ್ಯರ ವಾಣಿಯನ್ನು ಕೇಳ್ತಾ ಇರುವಾಗ ನಿಮಗೆ ಏನಪ್ಪ ಚತುರಂಗ ಸೈನ್ಯ ಬರ್ತಾ ಇದೆಯೇನು ಎಂಬುವಂತೆ ಅನ್ನಿಸ್ತದೆ. ಸೂತ್ರ ಚಂದನ ವೃಂದಾಢ್ಯ, ದುರ್ವಾರ ಶ್ರುತಿವಾರಣ, ಸುಪಪತ್ತಿ ಮಹಾಪತ್ತಿ, ವಿಚಿತ್ರ ಸ್ಮೃತಿ ಸಪ್ತಿಕಾ. ಆಚಾರ್ಯರ ಈ ಅದ್ಭುತವಾಗಿರ್ತಕ್ಕಂಥ ಶೈಲಿ, ಆಚಾರ್ಯ ಶೈಲಿಯನ್ನು ನೋಡಿದರೆ ಮಹಾಲಕ್ಷ್ಮೀ ದೇವಿಯಂತೆ ಅನ್ನಿಸ್ತದೆ. ಯಾಕೆ ಸಕಲ ಶಾಸ್ತ್ರ, ವಾಕ್, ಮನಸ್ಸು ಮತ್ತು ಶಾಸ್ತ್ರಗಳಿಗೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ. ಆಚಾರ್ಯರ ವಾಣಿ ಮಹಾಲಕ್ಷ್ಮಿಯಂತೆ ನಮಗೆ ಕಾಣ್ತಾ ಇದೆ. ಮಹಾಲಕ್ಷ್ಮಿ ಹುಟ್ಟಿರ್ತಕ್ಕಂಥದ್ದು, ಅವತಾರ ತೆಗೆದುಕೊಂಡದ್ದು ಎಲ್ಲಿ? ಸಮುದ್ರದ ಮಧ್ಯದಲ್ಲಿ. ವರ್ಧಿತೋರ್ಮಿ ಹರಿಪ್ರೇಷ್ಠ, ಸಮುದ್ರ ಮಂಥನದಿಂದ ಯಾವಾಗ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರವಾಹಗಳು, ಎತ್ತರವಾಗಿರ್ತಕ್ಕಂಥ ಪ್ರವಾಹಗಳು, ಅಲೆಗಳು ಬರ್ತಾ ಇದ್ದು, ಅಲೆಗಳ ಮಧ್ಯದಲ್ಲಿ ಶ್ರೀಹರಿಗೆ ಅತ್ಯಂತ ಪ್ರೀತ್ಯಾಸ್ಪದಳಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಎದ್ದು ಬರ್ತಾಳೆ. ಸುಪಯೋಧರ ಸುಸ್ವನ, ಉತ್ತಮವಾಗಿರ್ತಕ್ಕಂಥ ತುಂಬಿದ ಎದೆ, ಆನಂತರ ಮಧುರವಾಗಿರ್ತಕ್ಕಂಥ ವಾಣಿ ಆ ಲಕ್ಷ್ಮಿಯ ವೈಶಿಷ್ಟ್ಯ. ಸವಿತಾನ ಪ್ರಕಾಶಾರ್ಥ, ಆನಂತರ ಅತ್ಯಂತ ತೇಜೋಸಮಯವಾಗಿರ್ತಕ್ಕಂಥ ರೂಪ, ನೀರಿನ ದ್ರವರೂಪದಿಂದಲೇ ಇರತಕ್ಕಂಥ ಪರಮಾತ್ಮ ಅವಳ ಜೊತೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ. ಹೀಗೆ ಸಮುದ್ರ ಮಥನದಿಂದ ಬಂದಿರತಕ್ಕಂಥ ಲಕ್ಷ್ಮಿಯಂತೆ ನಮ್ಮ ಆಚಾರ್ಯರ ಪ್ರವಚನ ಶೈಲಿ ಇದೆ. ಹೇಗೆ ಅಂತಂದರೆ ಅಲ್ಲಿ ಲಕ್ಷ್ಮೀದೇವಿ ಭಗವಂತನಿಗೆ ಅತ್ಯಂತ ಪ್ರಿಯಳು. ಇಲ್ಲಿ ಆಚಾರ್ಯರ ವಾಣಿ ಹರಿಪ್ರೇಷ್ಠ, ವರ್ಧಿತ ಊರ್ಮಿ ಹರಿಪ್ರೇಷ್ಠ. ಹೇಗೆ ಸಮುದ್ರದ ತೆರೆಗಳು ಎಂದಿಗೂ ನಿಲ್ಲೋದಿಲ್ಲ, ಹಾಗೆ ಆಚಾರ್ಯರ ವಾಣಿಯಲ್ಲಿ
ವೃದ್ಧಿ ಹ್ರಾಸ ಇಲ್ಲ. ಒಮ್ಮೆ ಅತೀ ಚೀರೋದು, ಒಮ್ಮೆ ಅತೀ ಅವಕಾಶ ಇಲ್ಲ. ಸಮುದ್ರದಂತೆ ಧೀರ ಗಂಭೀರವಾಗಿ ಒಂದರ ಮೇಲೆ ಒಂದು ಅಲೆಗಳು ಬರುವಂತೆ ಒಂದು ಯುಕ್ತಿಯ ನಂತರ ಇನ್ನೊಂದು ಯುಕ್ತಿ, ಇನ್ನೊಂದು ಯುಕ್ತಿ ನಂತರ ಮತ್ತೊಂದು ಯುಕ್ತಿ, ಮತ್ತೊಂದು ಪ್ರಮಾಣ, ಮತ್ತೊಂದು ವಿವರಣೆ. ವೃದ್ಧಿ ಹ್ರಾಸವಿಲ್ಲದೆ ಇರತಕ್ಕಂಥ ಆಚಾರ್ಯರ ಈ ಶೈಲಿ ಹರಿಪ್ರಿಯ, ಪರಮಾತ್ಮನಿಗೆ ಪ್ರಿಯವಾದ ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳ್ತಕ್ಕಂಥ ಗ್ರಂಥಗಳು ಆಚಾರ್ಯರ ಉಪನ್ಯಾಸ. ಸುಪಯೋಧರ ಸುಸ್ವನ, ಗಂಭೀರ ಮೇಘ ಗಂಭೀರವಾಗಿರ್ತಕ್ಕಂಥ ವಾಣಿ. ಹುಡುಗಾಟಿಕೆ ವಾಣಿ ಇಲ್ಲ, ಆಲಸ್ಯದ ವಾಣಿ ಇಲ್ಲ, ಆಕಳಿಸುವ ವಾಣಿ ಇಲ್ಲ, ಏನೋ ಒಳಗೆ ಹೋಗಿರ್ತಕ್ಕಂಥ ಇಲ್ಲ. ಸುಪಯೋಧರ, ಪಯೋಧರ ಅಂತಂದರೆ ಮೋಡಗಳು, ಮೋಡಗಳಂತೆ ಅದ್ಭುತವಾದ ಗಂಭೀರವಾಗಿರ್ತಕ್ಕಂಥ ವಾಣಿಯಾಗಿದೆ ಶ್ರೀಮದಾಚಾರ್ಯರದು. ಸವಿತಾನ ಪ್ರಕಾಶಾರ್ಥ, ದ್ರವರೂಪದಿಂದ ಇರತಕ್ಕಂಥ ಸಮುದ್ರದ ನೀರಿನ ರೂಪದಿಂದ ಜಗತ್ತಿನಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಆ ಪರಮಾತ್ಮನ ಅನೇಕ ಗುಣಗಳನ್ನು ಪ್ರಕಾಶಿಸುವ ಅದ್ಭುತ ಸಾಮರ್ಥ್ಯವುಳ್ಳದ್ದು ನಮ್ಮ ಆಚಾರ್ಯರ ಪ್ರವಚನ. ಸಾಗರಿ ಶ್ರೀರಿವಾಪುರ, ಸಮುದ್ರದಲ್ಲಿ ಹುಟ್ಟಿದ ಸ್ತ್ರೀ ತಮ್ಮ ಆ ಮಹಾಲಕ್ಷ್ಮಿಯಂತೆ ಅತ್ಯಂತ ಮಂಗಲಕರವಾಗಿದೆ ಇವರ ಪ್ರವಚನ. ಇವರ ಪ್ರವಚನ ಕೇಳಿರ್ತಕ್ಕಂಥವರ ಆ ಜೀವನದಲ್ಲಿ ಅವರ ಮಂಗಲ ಆಗೋದು ಸುನಿಶ್ಚಿತ. ಅಲ್ಲಿ ಕೇವಲ ಅಲಕನಂದ ಅಂತ ವರ್ಣನೆ ಮಾಡಿದ್ದಾರೆ. ಈಗ ಪೂರ್ತಿ ಗಂಗೆಯ ಉದಾಹರಣೆಯಿಂದ ಇಟ್ಟುಕೊಂಡು ಆಚಾರ್ಯ ನಮ್ಮ ವಾಣಿ ಇದೆ. ಹೇಗೆ ಗಂಗಾ ನದಿ ಪದ್ಮೇಶ ಪದ ಪದ್ಮಶ್ರಿತ, ಪದ್ಮ ಮಹಾಲಕ್ಷ್ಮೀ ದೇವಿ, ಅವನ ಪದ್ಮ ಅವನ ಅದಕ್ಕೆ ಈಶ ಸ್ವಾಮಿ ಪರಮಾತ್ಮ, ಅವನ ಪದ ಪದ್ಮ ಪಾದಕಮಲಗಳು, ಅದನ್ನೇ ಇವರ ವಿಚಾರಗಳು ಆಶ್ರಯಿಸಿವೆ. ಪರಮಾತ್ಮನ ಪಾದಾರವಿಂದದ ಮಹಿಮೆಯನ್ನೇ, ಪರಮಾತ್ಮನ ಅವನ ಪಾದಾರವಿಂದದ ಮಹಿಮೆಯನ್ನೇ ಇವರ ಪ್ರತಿಯೊಂದು ವಿಷಯಗಳು ವರ್ಣನೆ ಮಾಡ್ತವೆ. ಅಲ್ಲಿ ಗಂಗಾದೇವಿ ಪರಮಾತ್ಮನ ಪಾದವನ್ನೇ ಆಶ್ರಯಿಸಿದ್ದಾಳೆ. ಕೃತ್ಯಾಂಗಂ ಪದ್ಮಜನ್ಮನಃ, ಬ್ರಹ್ಮದೇವರು ಗಂಗಾ ನದಿ ಹರಿತಾ ತಮ್ಮಲ್ಲಿ ಬಂದಾಗ ಅಲ್ಲಿ ಎದ್ದು ಸಂಧ್ಯಾವಂದನಾದಿಗಳನ್ನು ಮಾಡಿದರು. ತಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿಸಿಕೊಂಡ್ರು. ಎಲ್ಲಿ ಈ ವಾಣಿ ಮುಂದೆ ಭಾವಿ ಸಮೀರರಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರ ಉದ್ದೇಶ, ಅವರ ಅವತಾರದ ಕಾರ್ಯದ ಒಂದು ಭಾಗವಾಗಿ ಈ ಗ್ರಂಥಗಳ ರಚನೆ ಮತ್ತು ಪ್ರವಚನ ನಡೀತಾ ಇವೆ. ಅಲ್ಲಿಯ ಗಂಗೆಯನ್ನು ರುದ್ರದೇವರ ತಲೆ ಮೇಲೆ ಧಾರಣ ಮಾಡಿದರೆ, ಆಚಾರ್ಯರ ಪ್ರವಚನವನ್ನು ಶಿರಸಾವಹಿಸಿ ಭಕ್ತಿಯಿಂದ ಕೈಜೋಡಿಸಿ ಕೇಳ್ತಾ ಇದ್ದಾರೆ ರುದ್ರಾದಿ ದೇವತೆಗಳು. ಲಾಲಿತಾ ಶರಸೇಸೇನ, ಮತ್ತು ಗಂಗಾದೇವಿ ಹೇಗೆ ಸಕಲ ಪಾಪಗಳನ್ನು ದೂರ ಮಾಡುತ್ತದೆ, ಅದೇ ರೀತಿಯಾಗಿ ನಮ್ಮ ಆಚಾರ್ಯರ ವಾಣಿಯೂ ಕೂಡ ಅತ್ಯಂತ ಪವಿತ್ರವಾಗಿ ಗಂಗಾ ನದಿಯಂತೆ ಶ್ರೋತೃಗಳ ಮನಸ್ಸಿನಲ್ಲಿದ್ದ ಎಲ್ಲ ಕಲುಷವನ್ನು ದೂರ ಮಾಡುವುದಲ್ಲದೆ ಅವರಲ್ಲಿ ಆಶ್ರಿತವಾದ ಎಲ್ಲ ಪಾಪಗಳನ್ನು ದೂರ ಮಾಡಿ ಅವರನ್ನು ಪುಣ್ಯವಂತರನ್ನಾಗಿ ಮಾಡ್ತದೆ ನಮ್ಮ ಆಚಾರ್ಯರ ವಾಣಿ. ಆದ್ದರಿಂದ ನೀವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಮನಸ್ಸು ಕೊಟ್ಟು ಆಚಾರ್ಯರ ವಾಣಿಯನ್ನು ಕೇಳಲು ಪ್ರಯತ್ನಿಸಿ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲಿ ವ್ಯವಸ್ಥಾಪಕರು ಆಚಾರ್ಯರೇ ತಾವು ಇನ್ನು ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತ ತಿಳ್ಕೊಂಡಿದ್ದಾರೆ. ಆಗ ಆಚಾರ್ಯರು ಪ್ರವಚನವನ್ನು ಪ್ರಾರಂಭ ಮಾಡ್ತಾರೆ. ಸಭಿಕರೇ, ಇಲ್ಲಿ ಸೇರಿದ ವಿದ್ವಾಂಸರೇ, ಬ್ರಹ್ಮಸೂತ್ರದ ಬಗ್ಗೆ ನನ್ನ ಪ್ರವಚನ ಇದೆ. ಬ್ರಹ್ಮಸೂತ್ರ ಎಲ್ಲ ಸೂತ್ರಗಳು ಅಂತೇನಿವೆ, ಆ ಎಲ್ಲ ಸೂತ್ರಗಳಿಂದ ವಾಚ್ಯನಾಗಿರ್ತಕ್ಕಂತಹ ಸೂತ್ರಗಳು ಯಾರನ್ನು ಹೇಳಿಕೊಟ್ಟಿವೆ? ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ನಾರಾಯಣನನ್ನೇ ಹೇಳುತ್ತವೆ.
ಅನಂತ ಗುಣ ಪರಿಪೂರ್ಣನಾದ ನಾರಾಯಣನನ್ನೇ ಹೇಳೋದಕ್ಕೋಸ್ಕರ ಹೊರಟಿವೆ ಬ್ರಹ್ಮಸೂತ್ರಗಳು. ಆಗ ತ್ರಿವಿಕ್ರಮಾಚಾರ್ಯ ಹೇಳ್ತಾರೆ, ಆಚಾರ್ಯ ಸ್ವಲ್ಪ ಒಂದು ಪ್ರಶ್ನೆ ಮಾಡಲ? ಅವಶ್ಯವಾಗಿ. ಅಲ್ಲ, ಬ್ರಹ್ಮಸೂತ್ರಗಳು ನಾರಾಯಣನನ್ನೇ ಹೇಳ್ತವೆ ಅಂತ ಹೇಳ್ತಾ ಇದ್ದೀರಿ. ಆದರೆ ಸೂತ್ರ ಆರಂಭವಾದದ್ದೇನೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪ್ರಾರಂಭವಾಗ್ತದಲ್ಲ. ನೀವು ಹೇಳ್ತೀರಿ ನಾರಾಯಣನ ಅನಂತ ಗುಣಗಳನ್ನೇ, ನಾರಾಯಣನನ್ನೇ ಇದು ಅನಂತ ಗುಣಗಳನ್ನೇ ಹೇಳ್ತದೆ ಅಂತ ತಿಳ್ಕೊಂಡು ನೀವು ಅಂತೀರಿ. ಅದು ಹೇಗೆ ಸಾಧ್ಯ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬ್ರಹ್ಮನ ಜಿಜ್ಞಾಸ ಇದೆ ಅಲ್ಲ, ನಾರಾಯಣನ ಜಿಜ್ಞಾಸ ಎಲ್ಲಿದೆ? ಆಚಾರ್ಯರು ಹೇಳಿದ್ರು, ಪಂಡಿತರೇ ನಿಜ, ಆದರೆ ನೀವು ಹಿಂದಿನ ವಿಚಾರವನ್ನು ತೆಗೆದುಕೊಳ್ಳಲಿಲ್ಲ ಮತ್ತು ಬ್ರಹ್ಮ ಶಬ್ದದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗಲಿಲ್ಲ. ನೀವು ವಿದ್ವಾಂಸರೇ, ಅದರ ಲಕ್ಷ್ಯ ಹೋಗಿಲ್ಲ ನಿಮ್ಮದು. ನೋಡಿ, ಆ ಕಡೆಗೆ ಲಕ್ಷ್ಯ ಕೊಡಲಿಲ್ಲ, ಬ್ರಹ್ಮ ಶಬ್ದದ ಅರ್ಥದ ಕಡೆಗೆ ಲಕ್ಷ್ಯ ಕೊಡಲಿಲ್ಲ ಮತ್ತು ಸೂತ್ರದ ಕ್ರಮದ ಕಡೆಗೆ ಲಕ್ಷ್ಯ ಕೊಡಲಿಲ್ಲ. ವೇದವ್ಯಾಸ ದೇವರು ಸೂತ್ರ ಸಾಹಿತ್ಯವನ್ನು ನಿರ್ಮಾಣ ಮಾಡುವಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಅವರು 8 ಅಧ್ಯಾಯಾತ್ಮಕವಾಗಿರ್ತಕ್ಕಂಥ ಪೂರ್ವಮೀಮಾಂಸಾ ಸೂತ್ರ, 4 ಅಧ್ಯಾಯಾತ್ಮಕವಾಗಿರ್ತಕ್ಕಂಥ ದೈವೀ ಮೀಮಾಂಸಾ ಸೂತ್ರ, ಕೊನೆಗೆ 4 ಅಧ್ಯಾಯಾತ್ಮಕವಾಗಿರ್ತಕ್ಕಂಥ ಬ್ರಹ್ಮಮೀಮಾಂಸಾ ಸೂತ್ರ. ಈಗ ಅಥಾತೋ ಬ್ರಹ್ಮ ಜಿಜ್ಞಾಸ ಇರತಕ್ಕಂಥದ್ದು ಇದು ಕೊನೆಯ ಭಾಗ. ದೈವೀ ಮೀಮಾಂಸಾದ ಕೊನೆಯ 2 ಸ ವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಅಂತ ಸ್ಪಷ್ಟವಾಗಿ ಇದೆ. ಸ ವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ. ಇಲ್ಲಿಯವರೆಗೂ ಎಲ್ಲ ದೇವತೆಗಳಿಂದ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಿಗೆ ವಿಷ್ಣು ನಾರಾಯಣ ಅಂತ ಹೇಳಿ ಕರೀತಾರೆ. ಆ ನಾರಾಯಣನಿಗೆ ಬ್ರಹ್ಮ ಅಂತನ್ನೋದು ಹೆಸರು. ದೈವೀ ಮೀಮಾಂಸ ಮುಗಿತು. ಅದರ ನಂತರ ಪ್ರಾರಂಭ ಆಯಿತು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ರೆಫರೆನ್ಸ್ ಟು ಕಾಂಟ್ಯಾಕ್ಟ್ ಪ್ರಕಾರ ವಿಷ್ಣು ಇವನೇ ಬ್ರಹ್ಮ ಅಂತನ್ನೋ ಶಬ್ದದಿಂದ ಹೇಳಲ್ಪಡ್ತಾನೆ. ಆದ್ದರಿಂದ ಅವನು ಜಿಜ್ಞಾಸ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದರಿಂದಾಗಿ ಆ ನಾರಾಯಣನ ಅನಂತ ಗುಣಗಳನ್ನು ಹೇಳೋದಕ್ಕೋಸ್ಕರ ಈ ಬ್ರಹ್ಮಸೂತ್ರಗಳು ಹೊರಟಿವೆ. ಇದರಲ್ಲೇನು ತಪ್ಪಿದೆ? ಆಗ ತ್ರಿವಿಕ್ರಮ ಪಂಡಿತಾಚಾರ್ಯ ಕೇಳ್ತಾರೆ, ಅಲ್ಲ ಆಚಾರ್ಯರೇ, ಪರಮಾತ್ಮನ ಅನಂತ ಗುಣಗಳು ಅಂತನ್ನೋದಕ್ಕೋಸ್ಕರ ಪ್ರಮಾಣ ಏನು? ಅನಂತ ಗುಣಗಳು ಅಂತೇನು ಪ್ರಮಾಣ ಏನು? ಬ್ರಹ್ಮ ಶಬ್ದದ ಅರ್ಥ ಏನು? ಜಿಜ್ಞಾಸ ಅಂದರೆ ವಿಷ್ಣು ಜಿಜ್ಞಾಸ, ನಾರಾಯಣ ಜಿಜ್ಞಾಸ ಅಂತ ಅರ್ಥ. ಆಗ ಆಚಾರ್ಯ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಬ್ರಹ್ಮ ಶಬ್ದಕ್ಕೆ ಏನಂತ ಅರ್ಥ ಹೇಳ್ತೀರಿ? ಅನಂತ ಗುಣ ಪರಿಪೂರ್ಣ ಅಂತ ಅರ್ಥ ಹೇಳ್ತಾರೆ. ಯಾಕೆ? ಬೃಹಂತಹ ಗುಣಾ ಯಸ್ಮಿನ್ ಸಹ ಬ್ರಹ್ಮ. ಯಾವನಲ್ಲಿ ಅನೇಕ ಅದ್ಭುತವಾದ ಅನಂತ ಗುಣಗಳಿವೆಯೋ ಅವನು ಬ್ರಹ್ಮ ಅಂತ ತಿಳ್ಕೊಂಡು ಅನಿಸ್ಕೊಳ್ತಾನೆ. ಸರಿ, ಅನಂತ ಗುಣವುಳ್ಳವನು ಬ್ರಹ್ಮ ಅಂತ ಅನಿಸ್ಕೊಳ್ತಾನೆ, ಅವನೇ ನಾರಾಯಣ ಅಂತ ಹೇಗೆ ಹೇಳ್ತೀರಿ? ಆಚಾರ್ಯರೇ, ಅರಾಹ ಅಂತಂದರೆ ದೋಷಗಳು, ನ ಅರಾಹ ಅಂತ ತಿಳ್ಕೊಂಡಂತಂದರೆ ದೋಷಗಳಾಗದೇ ಇರತಕ್ಕಂಥವುಗಳು ಗುಣಗಳು. ಅವುಗಳಿಗೆ ನಾರಾಹ ಅಂತ ತಿಳ್ಕೊಂಡಂಥ ಹೆಸರು. ಗುಣಗಳಿಗೆ ಅಯನ, ಎಲ್ಲಿಂದ ಗುಣಗಳು ಹುಟ್ಟುತ್ತೇವೆ, ಗುಣಗದ ಗಣಿ ಅವನೇ ನಾರಾಯಣ, ಅವನೇ ಅನಂತ ಗುಣ ಪರಿಪೂರ್ಣ. ಸರಿ, ಮತ್ತೆ ಬ್ರಹ್ಮಸೂತ್ರ ಮತ್ತೇನು ಹೇಳ್ತಾರೆ? ಬ್ರಹ್ಮಸೂತ್ರ ಹೇಳ್ತಾರೆ, ವೇದ ವೇದಿತಃ, ಸಕಲ ವೇದಗಳಿಂದ ಈ ಭಗವಂತನೇ ವೇದ್ಯನಾಗಿದ್ದ.
ಇಲ್ಲ ಅನಂತ ಗುಣ ಅನ್ನೋದಕ್ಕೋಸ್ಕರ ಏನಾದರೂ ವೇದದಲ್ಲಿ ಪ್ರಮಾಣ ಇದೆ? ಇದೆ, ಬೇಕಾದಷ್ಟಿವೆ. ಒಂದು ಉದಾಹರಣೆ ಕೊಡ್ತೇನೆ. ಯಪ್ಪಾರ್ಥಿವಾನಿ ಮಮೇ ರಜಾಂಸಿ. ಒಂದು ವೇಳೆ ಒಳ್ಳೆ ಮಹಾ ಎಲ್ಲ ಸಕಲ ದೇವತೆಗಳು ಸೇರಿ ಸಮುದ್ರ ತೀರದಲ್ಲಿರ್ತಕ್ಕಂಥ ಏನು ಉಸುಕಿನ ಕಣಗಳಿವೆ ಎಣಿಸಿ ತೆಗೆಯಬಹುದು. ಸಂಪೂರ್ಣ ಪೃಥ್ವಿಯಲ್ಲಿ ಇರ್ತಕ್ಕಂಥ ಧೂಳಿ ಕಣಗಳನ್ನು ಎಣಿಸಬಹುದು. ಆದರೆ ಪರಮಾತ್ಮನ ಗುಣಗಳನ್ನು ಮಾತ್ರ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಋಗ್ವೇದದ ಈ ಮಂತ್ರ ನಮಗೆ ತಿಳಿಸಿಕೊಡ್ತದೆ. ಅಷ್ಟೇ ಅಲ್ಲ, ತೈತ್ತಿರೀಯ ಉಪನಿಷತ್ತಿನ ಬ್ರಹ್ಮವಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಪರಮಾತ್ಮ ಸತ್ಯ ಜ್ಞಾನ ಇತ್ಯಾದಿ ಸತ್ಯನೂ ಆಗಿದ್ದಾನೆ, ಜ್ಞಾನಸ್ವರೂಪನೂ ಆಗಿದ್ದಾನೆ, ಇಂಥ ಅನಂತ ಗುಣಗಳಿಂದ ಯುಕ್ತನಾಗಿದ್ದಾನೆ ಅಂಥೇಳಿ ವೇದಮಂತ್ರ ಸ್ಪಷ್ಟವಾಗಿ ಹೇಳ್ತಾರೆ. ಆಯಿತು, ಆದರೆ ಸಕಲ ವೇದಗಳು ಬ್ರಹ್ಮನನ್ನೇ ಹೇಳ್ತೇವೆ ಅಂತ ತಿಳ್ಕೊಂಡಂಥೇಳಿ ಹೇಳ್ತಿರಲ್ಲ, ಈ ಬ್ರಹ್ಮನೇ ನಾರಾಯಣ ಅಂತ ತಿಳ್ಕೊಂಡಂತ ಅನ್ನೋದು ಏನಾದರೂ ಹೇಳ್ತವೆ? ಸ್ಪಷ್ಟವಾಗಿ ಹೇಳ್ತೇವೆ. ಸರ್ವೇಷು ಭೂತೇಷು ಏತಂ ಏವ ಬ್ರಹ್ಮೇತ್ಯಾಚಕ್ಷತೆ. ಜಗತ್ತಿನ ಸಕಲ ಅಣುಗಳಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಈ ನಾರಾಯಣನಿಗೆ ಬ್ರಹ್ಮ ಅಂತ ಕರೀತಾರೆ. ನಾರಾಯಣನನ್ನು ಬ್ರಹ್ಮ ಅಂತ ಕರೆದಕ್ಕೂ ಉದಾಹರಣೆಗಳಿವೆ. ಬ್ರಹ್ಮ ಅಂತ ತಿಳ್ಕೊಂಡು ಅನ್ನೋದಕ್ಕೋಸ್ಕರ ನಾರಾಯಣ ಅಂತನೂ ಅರ್ಥಕ್ಕೂ ಪ್ರಮಾಣ ಇದೆ. ಅವನೇ ವಿಷ್ಣು ಅಂತ ತಿಳ್ಕೊಂಡಂತನ್ನೋ ದೈವಿ ಮೀಮಾಂಸಾದ್ದು ಪ್ರಮಾಣ ಇದೆ. ಆದ್ದರಿಂದಾಗಿ ನಾರಾಯಣನು ಅನಂತ ಗುಣ, ಇವನೇ ಬ್ರಹ್ಮ ಶಬ್ದ ವಾಚ್ಯ. ಅಷ್ಟೇ ಅಲ್ಲ, ಏಷ ಪಂಥ ಏತತ್ ಕರ್ಮ ಏತದ್ ಬ್ರಹ್ಮ ಏಷ ಉ ಅಂಥೇಳಿ ಉಪನಿಷತ್ತು ಸ್ಪಷ್ಟವಾಗಿ ಹೇಳ್ತಾರೆ. ಇವನೇ ಮೋಕ್ಷವನ್ನು ಹೊಂದೋದಕ್ಕೋಸ್ಕರ ಇವನೇ ಮುಖ್ಯವಾಗಿರ್ತಕ್ಕಂಥ ದಾರಿ. ಅಂದರೆ ಈ ಪರಮಾತ್ಮನ ಅನಂತ ಗುಣಗಳ ಜ್ಞಾನವೇ ದಾರಿ. ಇವನನ್ನು ಕುರಿತು ಮಾಡತಕ್ಕಂಥ ಸಕಲ ನಿಷ್ಕಾಮ ಕರ್ಮಗಳೇ ಜ್ಞಾನಕ್ಕೆ ಸಾಧನಗಳು. ಜಗತ್ತಿನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕ್ರಿಯೆಗಳು ಇವನಿಂದಲೇ ಆಗುತ್ತವೆ. ಇಂಥವನಿಗೆ ಬ್ರಹ್ಮ ಅಂತ ಕರೀತಾರೆ ಅಂತ ಅನ್ನುವ ಮಾತು ಸ್ಪಷ್ಟವಾಗಿ ಇದೆ. ಆದ್ದರಿಂದಾಗಿ ಬ್ರಹ್ಮನು ಬ್ರಹ್ಮ ಶಬ್ದವೇ ನಾರಾಯಣ ಶಬ್ದ. ಅವನು ಅನಂತ ಗುಣ ಪರಿಪೂರ್ಣ ಅಂತ ತಿಳ್ಕೊಂಡು ಅಂತ ಹೇಳಾಗ್ತದೆ. ಅಲ್ಲ, ನೀವು ಮತ್ತು ವೇದ ಸಕಲ ವೇದಗಳಿಂದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳ್ತೀರಲ್ಲ, ಇದಕ್ಕೆ ಪ್ರಮಾಣ ಏನು? ಆಚಾರ್ಯರೇ, ಪ್ರಮಾಣ ತೆಗೆದುಕೊಳ್ಳಿ. ಐತರೇಯ ಉಪನಿಷತ್ತು ಹೇಳ್ತಾರೆ, ತಾವ ಏತಾಹ ರುಚಃ. ಎಷ್ಟು ಋಗ್ಮಂತ್ರಗಳಿವೆ? ಸರ್ವೇ ವೇದಾಹ, ಸಂಪೂರ್ಣ ಅನಂತ ಸಕಲ ವೇದಗಳು. ಸರ್ವೇ ಘೋಷಾಹ, ಎಲ್ಲ ಧ್ವನಿಗಳು ಧ್ವನ್ಯಾತ್ಮಕವಾಗಿರ್ತಕ್ಕಂಥ ಧ್ವನ್ಯಾತ್ಮಕವಾದಂಥ ಶಬ್ದಗಳು. ಏಕೈವ ವ್ಯಾಹೃತಿ, ಪ್ರಮುಖವಾಗಿರ್ತಕ್ಕಂಥ ವ್ಯಾಹೃತಿ ಮಂತ್ರ. ಭೂಹು ಭುವಃ ಸುವಃ ಅಂತಕ್ಕಂಥ ಮಂತ್ರ. ಪ್ರಾಣ ಋಚಃ ಇತ್ಯೇವ ವಿದ್ಯಾತ್. ಇವೆಲ್ಲವೂ ಕೂಡ ಸಕಲ ಪ್ರೇರಕನಾಗಿರ್ತಕ್ಕಂಥ ಪರಮಾತ್ಮನ ಸ್ತುತಿಗೆ ಹೊರಟಿವೆ ಅನ್ನೋದನ್ನೇ ತಿಳಿದುಕೊಳ್ಳಬೇಕು ಅಂತನ್ನೋದನ್ನು ತಿಳಿಸ್ತೇವೆ. ಆನಂತರ ಈ ಪರಮಾತ್ಮ ನನಗೆ ಭಗವದ್ಗೀತೆ ಹೇಳ್ತಾರೆ, ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಸಕಲ ವೇದದಿಂದ ಪರಮಾತ್ಮನನ್ನೇ ನಾವು ತಿಳಿದುಕೊಳ್ತೇವೆ ಅಂತ ಹೇಳ್ತಾರೆ. ಇಂಥ ಪರಮಾತ್ಮ ಮತ್ತೆ ಹೇಗಿದ್ದಾನೆ? ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ, ಇವನೇ ವಿಶ್ವಕರ್ತನಾಗಿದ್ದಾನೆ. ನಾರಾಯಣನೇ ಜಗತ್ಕರ್ತ, ಆದ್ದರಿಂದ ಸರ್ವೋತ್ತಮ. ನಾರಾಯಣ ಜಗತ್ಕರ್ತ ಪ್ರಮಾಣ ಇದೆಯಾ? ಇದೆ. ಯೋ ನ ಪಿತಾ ಯೋ ವಿಧಾತ
ಧಾಮಾನಿ ವೇದ ಭುವನಾನಿ ವಿಶ್ವ. ಇವನೇ ಸರ್ಗತ್ತಿಗೂ ತಂದೆ, ಇವನೇ ಜಗತ್ತಿನ ಸೃಷ್ಟಿಕರ್ತ, ಇವನೇ ಸಕಲ ಜಗತ್ತನ್ನು ತಿಳಿದಿರ್ತಕ್ಕಂಥವನು, ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತನಾದವನು ಇವನೇ ಅಂತನ್ನೋ ವೇದ ಪ್ರಮಾಣ. ಇವನೇ ತಂದೆ, ಇವನೇ ಜಗತ್ಕರ್ತ ಅಂತ ಹೇಳ್ತಾರೆ. ನತಂ ವಿಧಾಮ ಇಮಾ ಜನಿತ್ವ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ. ಈ ಜಗತ್ತನ್ನು, ಜಗತ್ತಿನ ಅನೇಕ ವಿಭಾಗಗಳನ್ನು ಸೃಷ್ಟಿಯನ್ನು ಮಾಡಿ ಸರ್ವತ್ವದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಇವನನ್ನು ನಾವು ಪೂರ್ತಿಯಾಗಿ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಇಂಥ ತಂದೆ ಇವನು ಅಂತ ತಿಳ್ಕೊಂಡಂತೇಳಿ ಇನ್ನೊಂದು ವೇದ ಮಂತ್ರ ಹೇಳ್ತಾರೆ. ಆತ್ಮ ವೈ ಇದಮಗ್ರ ಏಕ ಆಸೀತ್ ಅಂತನ್ನೋ ವೇದ ಮಂತ್ರ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನೇ ಸೃಷ್ಟಿ ಆದಿಯಲ್ಲಿ ಇದ್ದ, ಉಳಿದವರು ಯಾರೂ ಇಲ್ಲ, ಅವನೇ ಜಗತ್ತನ್ನು ಸೃಷ್ಟಿ ಮಾಡಿದ ಅನ್ನೋ ವಿಚಾರವನ್ನು ತಿಳಿಸ್ತದೆ. ಅಷ್ಟೇ ಅಲ್ಲ, ನಾಣ್ಯತಃ ಕಿಂಚನಂ ಮಿಷತ, ದೇವರನ್ನು ಬಿಟ್ಟು ಯಾವುದೂ ಇದ್ದಿದ್ದಿಲ್ಲ ಅಂತನ್ನೋದು ಸ್ಪಷ್ಟವಾಗಿ ಹೇಳ್ತಾರೆ. ಸ ಐಕ್ಷತ, ಪ್ರಳಯದ ಹಂತದಲ್ಲಿ ಅವನು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿದ. ಇಮಾಹ ಜನಾನ್, ಇಷ್ಟಿರ್ತಕ್ಕಂಥ ಎಲ್ಲ ಜೀವರನ್ನು, ಇವರೆಲ್ಲರನ್ನು ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಅವನು ವಿಚಾರ ಮಾಡಿದ್ದಂತೆ. ಸ ಐಕ್ಷತ ಲೋಕಾನ್ ಅಸರ್ಜತ, ಈ ರೀತಿ ಸಂಕಲ್ಪ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡಿದ. ಸ ಇಮಾನ್ ಲೋಕಾನ್ ಅಸರ್ಜತ, ಇಷ್ಟು ಸ್ಪಷ್ಟವಾಗಿರ್ತಕ್ಕಂಥ ವೇದ ಪ್ರಮಾಣಗಳಿವೆ. ಅಥವಾ ವಾಸುದೇವ ಇದಮಗ್ರ ಆಸೀತ್, ವಾಸುದೇವನೇ ಸೃಷ್ಟಿ ಆದಿಯಲ್ಲಿ ಇದ್ದ ಅಂತ ತಿಳ್ಕೊಂಡಂತ ಅನ್ನೋದು ಇದರಿಂದ ಸ್ಪಷ್ಟವಾಗ್ತದೆ. ಆಚಾರ್ಯ ಹೇಳ್ತಾರೆ, ಆರಂಭದಲ್ಲಿ ಹೇಳಿದ ನನ್ನ ಪ್ರವಚನದ ಸಾರ ಈ ರೀತಿಯಾಗಿದೆ. ಜಗತ್ತಿನಲ್ಲಿ ನಾರಾಯಣ ಶಬ್ದವೇ ಬ್ರಹ್ಮಶಬ್ದ ವಾಚ್ಯವಾದ್ದರಿಂದಾಗಿ ಬ್ರಹ್ಮಸೂತ್ರದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಕ್ಕಂತಹ ಯಾರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತನ್ನೋದನ್ನು ಶಾಸ್ತ್ರ ವಿಧಿಸ್ತದೆ, ಅವನು ನಾರಾಯಣನೇ, ಅವನೇ ಬ್ರಹ್ಮಶಬ್ದ ವಾಚ್ಯ. ಅಂತಹ ಶ್ರೀಹರಿ ಅನಂತ ಗುಣ, ಅನಂತಗುಳ್ಳವನು ಆಗಿದ್ದಾನಲ್ಲ, ಅವನೇ ಬ್ರಹ್ಮಶಬ್ದ ವಾಚ್ಯನಾಗಿದ್ದಾನೆ, ಅವನೇ ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ, ಅವನೇ ಜಗತ್ತಿನ ಸೃಷ್ಟ್ಯಾದಿಕರ್ತ ಅವನೇ ಆಗಿದ್ದಾನೆ, ಅವನೇ ಸರ್ವಜ್ಞನಾಗಿದ್ದಾನೆ. ಆದ್ದರಿಂದ ಅವನು ಸರ್ವೋತ್ತಮ ಅನ್ನುವುದು ಬ್ರಹ್ಮಸೂತ್ರಗಳ ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ. ಆದ್ದರಿಂದ ದೇವರನ್ನು ಸರ್ವೋತ್ತಮ ಅಂತ ತಿಳಿದುಕೊಳ್ಳುವುದೇ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ. ಆಗ ತ್ರಿವಿಕ್ರಮ ಪಂಡಿತ ಪ್ರಶ್ನೆ ಮಾಡ್ತಾರೆ, ಆಚಾರ್ಯರೇ, ನಮ್ಮ ದೇಶದಲ್ಲಿ ಒಟ್ಟು 6 ಮುಖ್ಯವಾಗಿರ್ತಕ್ಕಂಥ ದರ್ಶನಗಳಿವೆ. ದರ್ಶನ ಅಂತಕೊಂಡಂತಂದರೆ ಶಾಸ್ತ್ರ ವಿಮರ್ಶೆಯ ಅಭಿಪ್ರಾಯಗಳು ಅಥವಾ ಶಾಸ್ತ್ರಗಳು ಇವೆ, ಅಥವಾ ವಿಚಾರ ಸರಣಿಗಳಿವೆ ಜಗತ್ತಿನ ಬಗ್ಗೆ ಮತ್ತು ಪರಮಾತ್ಮನ ಬಗ್ಗೆ. ಅದರಲ್ಲಿ ಒಂದು ಸಾಂಖ್ಯ ಅಂತ ತಿಳ್ಕೊಂಡಂಥೇಳಿ ಒಂದು ದರ್ಶನ ಇದೆ. ಅದರಲ್ಲಿ ಶೇಶ್ವರ ಸಾಂಖ್ಯರು ಮತ್ತು ನಿರೀಶ್ವರ ಸಾಂಖ್ಯರು ಅಂತ ತಿಳ್ಕೊಂಡಂಥೇಳಿ ಇಬ್ಬರು ಸಾಂಖ್ಯರ ಮತಗಳು ಇವೆ. ನಿರೀಶ್ವರ ಸಾಂಖ್ಯರ ಪ್ರಕಾರ ಪ್ರಕೃತಿ ಅಂತೇನಿದೆ, ನೇಚರ್, ಅದರಲ್ಲಿ 24 ತತ್ವಗಳಿವೆ. ಆ ನೇಚರೇ ಸ್ವತಂತ್ರವಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡ್ತದೆ. ಆದ್ದರಿಂದಾಗಿ ದೇವರು ಬೇಕಾಗಿಲ್ಲ ಅಂತ ಹೇಳಿ ಅವರ ಅಭಿಪ್ರಾಯ ಇದೆ. ಇದಕ್ಕೆ ತಮ್ಮ ಉತ್ತರವೇನು ಅಂತ ತಿಳ್ಕೊಂಡಂಥೇಳಿ ತ್ರಿಕುಣ ಪಂಡಿತಾಚಾರ್ಯರು ಕೇಳ್ತಾರೆ. ಕೇಳಿದಾಗ
ಆಚಾರ್ಯರು ಹೇಳ್ತಾರೆ, ಪಂಡಿತರೇ, ಅವರ ಯುಕ್ತಿ ಏನು? ಸಾಂಖ್ಯದವರು ಮಾಡ್ತಕ್ಕಂಥ ಯುಕ್ತಿ ಏನಿದೆ? ಉದಾಹರಣೆ ಕೊಟ್ಟು ತಿಳಿಸ್ತಾರಾ? ಏನು ತಿಳಿಸ್ತಾರೆ ಹೇಳಿ ನೋಡೋಣ. ಆಗ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಆಚಾರ್ಯರೇ, ಹೇಗೆ ಪರಾಧಂ ಅಪರಾಧೀನ ಕಾರಣಂ ಪರಿಣಾಮಿಯತ ಪಯೋವತ್ ಇತಿ ಚೇತ್. ಅವರ ಯುಕ್ತಿ ಈ ರೀತಿಯಾಗಿದೆ. ಪ್ರಕೃತಿ ಸ್ವತಂತ್ರ ಜಗತ್ಕಾರಣವಾಗಿದೆ, ಏಕೆಂದರೆ ತಾನಾಗಿಯೇ ಅದರಲ್ಲಿ ಪರಿಣಾಮಗಳು ಉಂಟಾಗ್ತವೆ. ಪ್ರಕೃತಿಯಲ್ಲಿರ್ತಕ್ಕಂಥ ವಿಕೃತಿ ಪರಿಣಾಮ ಇತ್ಯಾದಿ ತಾನಾಗೇ ಆಗುತ್ತವೆ, ಅದಕ್ಕೆ ಬೇರೆ ಯಾರೂ ಬೇಕಾಗಿಲ್ಲ. ಹೇಗೆ? ಉದಾಹರಣೆ, ಪಯೋವತ್, ಹಾಲು ತಾನಾಗೇ ಮೊಸರಾಗ್ತದೆ. ಯಾರಾದರೂ ಹಾಲನ್ನು ತಾವು ಹಿಂಡಿ 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 ಗಟ್ಟಿ ಮಾಡಿ ಮೊಸರು ಮಾಡ್ತಾರೆ. ಹೇಗೆ ಹಾಲು ತಾನಾಗಿಯೇ ಮೊಸರಾಗ್ತದೆಯೋ ಅದೇ ರೀತಿಯಾಗಿ ಈ ಜಗತ್ತು ಸಾಧ್ಯ, ಪಕ್ಷ ಜಗತ್ತು ಸಾಧ್ಯ ಸ್ವತಂತ್ರ ಕಾರಣ, ಹೇತು ಸ್ವತಃ ಪರಿಣಾಮವಾದುದರಿಂದ, ಆನಂತರ ಉದಾಹರಣೆ ಪಯೋವತ್, ಹಾಲಿನಂತೆ. ಹಾಲು ತಾನಾಗೇ ಪರಿಣಾಮ ಆಗುವಂತೆ ಪ್ರಕೃತಿಯಲ್ಲಿ ತಾನಾದೇ ವಿಕೃತಿ ಪರಿಣಾಮಾದಿಗಳು ಆಗ್ತವೆ. ಆದ್ದರಿಂದಾಗಿ ದೇವರು ಬೇಕಾಗಿಲ್ಲ. ಹೀಗೋ? ಹಾಗಾದ್ರೆ ಅವರು ತಪ್ಪು ಹೇಳ್ತಾರೆ. ಯಾಕೆ? ಅವರು ಕೊಟ್ಟ ಪಯೋವತ್ ಅಂತಿಕೊಂಡಿರ್ತಕ್ಕಂತಹ ಏನು ಉದಾಹರಣೆ ಇದೆಯಲ್ಲ, ಆ ಉದಾಹರಣೆ ತಪ್ಪಾಗಿದೆ. ಇವರು ಕೊಟ್ಟ ಉದಾಹರಣೆಯಿಂದ ಅವರ ಈ ಯುಕ್ತಿ ಸಾಧ್ಯ ವೈಕಲ್ಯ ಅಂತಕ್ಕಂತಹ ದೋಷದಿಂದ ಯುಕ್ತವಾಗ್ತದೆ. ಸಾಧ್ಯ ವೈಕಲ್ಯ ಅಂತ ತಿಳ್ಕೊಂಡಂತಂದರೆ ನಿಮಗೆ ಗೊತ್ತಿದೆ ವಿದ್ವಾಂಸರೇ, ಜನರಿಗೋಸ್ಕರ ನಾನು ಹೇಳ್ತೇನೆ. ಇಲ್ಲಿ ಸಾಧ್ಯ ಏನು? ಜಗತ್ತು ತಾನಾಗಿ ಸ್ವತಂತ್ರವಾಗಿ ಪರಿಣತವಾಗ್ತದೆ ಅಂತ ಅಂತ ಹೇಳಿ ಅವರ ಸಾಧ್ಯ. ಅವರು ಕೊಟ್ಟ ಉದಾಹರಣೆ ಏನು? ಹಾಲಿನಂತೆ ಅಂತ ತಿಳ್ಕೊಂಡಂತೇಳಿ. ಹಾಲಿನಂತೆ ಅಂತ ತಿಳ್ಕೊಂಡಂತಂದರೆ ಹಾಲು ತಾನಾಗೇ ಪರಿಣಾಮ ಆಗೋದಿಲ್ಲಲ್ಲ. ತಾನಾಗಿ ಹೇಗೆ ಪರಿಣಾಮವಾಗ್ತದೆ? ಪರಿಣಾಮ ಆಗೋದಿಲ್ಲ. ಯಾಕೆ? ಹಾಲಿಗೆ ಹೆಪ್ಪು ಹಾಕ್ತಕ್ಕಂಥವ್ರು ಒಬ್ಬರು ಬೇಕು. ತಾನಾಗೇ ಪರಿಣಾಮವಾಗ್ತದಂತ ಅನ್ನೋ ಸಾಧ್ಯ ಕೂಡೋದಿಲ್ಲ. ಆದ್ದರಿಂದ ಇದು ಸಾಧ್ಯ ವಿಕಲ ದೋಷ ಅಂತನ್ನೋ ದೋಷದಿಂದ ಯುಕ್ತವಾಗಿದೆ. ಅದಕ್ಕೋಸ್ಕರ ಈ ರೀತಿಯಾಗಿದೆ. ಯಾಕೆ ಅಂತಕೊಂಡಂತಂದರೆ ಆ ಹಾಲು ಕೂಡ ಮೊಸರು ಆಗಬೇಕಾದಂಥದ್ದು ಭಗವಂತನ ಅಧೀನವಾಗಿದೆ. ಪರಮಾತ್ಮನ ಇಚ್ಛೆಯಿಂದಲೇ ಹಾಲು ಮೊಸರಾಗ್ತದೆ, ಹೊರತು ಇಲ್ಲದಿದ್ರೆ ಆಗೋದಿಲ್ಲ. ಇದು ಹೇಗೆ ಹೇಳ್ತೀರಿ ಅಂತ ತಿಳ್ಕೊಂಡಂತಂದರೆ ಅವ್ರು ಹೇಳ್ತಾರೆ, ನೋಡಿ, ನೀವು ವೇದವನ್ನು ನಂಬ್ತೀರಿ, ಅವರು ವೇದವನ್ನು ನಂಬ್ತಾರೆ. ಬೇಡ, ನಂಬ್ತಿದ್ರು ಕೂಡ ಹೇಳ್ತೇವೆ. ಏತೇನ ಹವಾವಪ್ಪಯೋಂ ಅಂಡಂಭವತಿ. ಪರಮಾತ್ಮನಿಂದಲೇ ಹಾಲು ಮೊಸರಾಗ್ತದೆ. ನರತೆ ತತ್ಕ್ರಿಯತೆ ಕೆಂಚನ ಅರೆ. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವುದೂ ಸ್ವತಂತ್ರಕರ್ತ ಅಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ. ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಇತ್ಯಾದಿ ಪ್ರಮಾಣಗಳು ಹಾಲು ತಾನಾಗೆ ಮೊಸರಾಗ್ತದೆ ಅಂತಕ್ಕಂಥ ಉದಾಹರಣೆಯನ್ನು ತಪ್ಪು ಅಂತ ಹೇಳ್ತವೆ. ಯಾವಾಗ ಉದಾಹರಣೆ ತಪ್ಪಾಗ್ತದೆ ಆವಾಗ ಸಾಧ್ಯದಲ್ಲಿ ಸಾಧ್ಯ ವೈಕಲ್ಯ ಸಾಧ್ಯ ಸಿದ್ಧವಾಗೋದಿಲ್ಲ. ಅದೇ ಸಾಧ್ಯ ವೈಕಲ್ಯ ದೋಷ ಅಂಥೇಳಿ ಅನ್ನಿಸ್ಕೊಳ್ತದೆ. ಆದ್ದರಿಂದಾಗಿ ಹಾಲು ಕೂಡ ಹೆಪ್ಪಾಕೋರ್ಬೇಕಾಗ್ತದೆ. ಇಂದಿನ ವಿಜ್ಞಾನದ ಪ್ರಕಾರವೂ ಕೂಡ ಹಾಲಿನಲ್ಲಿರ್ತಕ್ಕಂಥ ಕ್ರಿಮಿಗಳು ಮೊಸರನ್ನು ಮಾಡ್ತವೆ, ಹೊರತು ಹಾಲೇ ತಾನಾಗಿ ಜಡವಾದ ಹಾಲು ಮೊಸರು ಆಗೋದಿಲ್ಲ. ಹಾಲಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಶಿಷ್ಟವಾದ ವೈರಸ್ಗಳಿವೆ, ಅವುಗಳು ಅದನ್ನು ಮೊಸರನ್ನಾಗಿ ಮಾಡ್ತವೆ. ಇಂದಿನ ವಿಜ್ಞಾನದ ಪ್ರಕಾರವೂ ಕೂಡ ಅದು ಸರಿಯಾಗಿರ್ತಕ್ಕಂಥದ್ದು.
ಹೋಗಲಿ, ಅವರಿಗೆ ನೀವು ಪ್ರತಿಯುಕ್ತಿ ಏನು ಹೇಳ್ತೀರಿ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಮ್ಮ ಪ್ರತಿಯುಕ್ತಿ ಈ ರೀತಿಯಾಗಿದೆ. ವಿವಾದ ಅಧ್ಯಾಸಿತ ಸೃಷ್ಟಿ, ನಿಮ್ಮಲ್ಲಿರ್ತಕ್ಕಂಥ ಚರ್ಚೆಗೆ ವಿಷಯವಾದ ಹೌದು ಜಗತ್ತಿನ ಸೃಷ್ಟಿ ತಾನಾಗಿಯೇ ಆಗುತ್ತದೆಯೋ ಅಥವಾ ಬೇರೆ ಯಾರಾದರೂ ಮಾಡ್ತಾರೆಯೋ ಅಂತನ್ನೋ ಪ್ರಶ್ನೆ. ಇದಕ್ಕೆ ನಮ್ಮ ಉತ್ತರ, ವಿವಾದದಲ್ಲಿರ್ತಕ್ಕಂತಹ ಈ ಸೃಷ್ಟಿ ಚೇತನನಾಗಿರ್ತಕ್ಕಂತಹ ಶ್ರೀಹರಿಯ ಪರಮಾತ್ಮನ ಇಚ್ಛೆಯಿಂದ ಆಗ್ತದೆ. ಪ್ರಳಯ ಕಾಲದಲ್ಲಿ ಸೃಷ್ಟಿ ಆಗೋದಿಲ್ಲ. ಪ್ರಳಯ ಕಾಲದಲ್ಲಿ ಯಾವ ಜಡದಲ್ಲಿಯೂ ಕೂಡ ವಿಕೃತಿ ಉಂಟಾಗೋದಿಲ್ಲ. ಯಾಕೆ? ಅದು ಭಗವಂತನ ಇಚ್ಛೆ. ಆದ್ದರಿಂದಾಗಿ ಪ್ರಕೃತಿಯಲ್ಲಿ ಪರಿಣಾಮವಾಗಬೇಕಾಗಿದ್ದರೆ ಅದರ ಹಿಂದೆ ಭಗವಂತನ ಸಂಕಲ್ಪ ಬೇಕು. ಯಾಕೆ? ಈ ಸೃಷ್ಟಿ ಮಾಡಲ್ಪಟ್ಟಿದ್ದಿದೆ, ಇನ್ನೊಬ್ಬರಿಂದ ಮಾಡಲ್ಪಟ್ಟಿದ್ದಿದೆ. ಯಾವ ವಸ್ತು ಇನ್ನೊಬ್ಬರಿಂದ ಮಾಡಲ್ಪಡ್ತದೆಯೋ ಆ ವಸ್ತು ಒಬ್ಬ ಕರ್ತನಿಂದ ಯುಕ್ತವಾಗಿರ್ತದೆ. ಹೇಗೆ? ಬಟ್ಟೆಯ ಸೃಷ್ಟಿ ಇದ್ದಂತೆ. ಬಟ್ಟೆ ಇದು ಒಂದು ತಯಾರಾಗಿರ್ತಕ್ಕಂಥ ವಸ್ತು, ಸೃಜಿಸಲ್ಪಟ್ಟಿರ್ತಕ್ಕಂಥ ವಸ್ತು, ಸೃಷ್ಟಿ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತು. ಸೃಷ್ಟಿ ಮಾಡಲ್ಪಟ್ಟದ್ದು ವಸ್ತು ಆದ್ದರಿಂದಾಗಿ ಇದನ್ನು ತಯಾರು ಮಾಡಿರ್ತಕ್ಕಂಥವನು ಒಬ್ಬ ನೇಕಾರ ಇದ್ದಾನೆ. ಆದ್ದರಿಂದ ಹಗ್ಗಗಳು ಹತ್ತಿ ತಾನಾಗೇ ದಾರವಾಗಲಿಲ್ಲ, ದಾರಗಳು ತಾವಾಗೇ ಕೂಡಿ ಬಟ್ಟೆ ಆಗಲಿಲ್ಲ. ಹತ್ತಿಂದ ದಾರವನ್ನು ತೆಗಿಲಿಕ್ಕೆ ಚೇತನ ಬೇಕು, ಅದನ್ನು ಒಂದು ಕೂಡಿಸ್ತಕ್ಕಂಥ ನೇಕಾರ ಅಂತಕ್ಕಂಥ ಚೇತನ ಬೇಕು. ಆಗ ಈ ಜಗತ್ತು ಸೃಷ್ಟಿ ಆಗ್ತದೆ. ಸೃಷ್ಟಿ ಅಂದ ಮೇಲೆ ಅದಕ್ಕೆ ಒಬ್ಬ ಕರ್ತ ಇರಲೇಬೇಕು. ಇದಕ್ಕೆ ಪ್ರಮಾಣ ಬ್ರಹ್ಮಸೂತ್ರದಲ್ಲೇ ಪ್ರಮಾಣ ಇವೆ. ಓಂ ರಚನಾನುಪತ್ತೇಶ್ಚ ನ ಅನುಮಾನಂ. ಜಗತ್ತಿನ ರಚನೆ ಭಗವದಿಚ್ಛೆಯಿಂದಲೇ ಆಗ್ತದೆ. ನಿಮ್ಮ ಅನುಮಾನದ ಪ್ರಕಾರ ತಾನಾಗೇ ಆಗ್ತದೆ ಅಂತನ್ನೋದು ಸರಿಯಲ್ಲ. ಓಂ ಪ್ರವೃತ್ತೇಶ್ಚ. ಯಾಕೆ? ಜಡದಲ್ಲಿ ಪ್ರವೃತ್ತಿನೇ ಇಲ್ಲಲ್ಲ. ಜಡ ಯಾಕೆ ಅನಿಸ್ಕೊಳ್ತದೆ? ಗಮನ ಇಲ್ಲ. ಗಮನ ಇಲ್ಲ, ವಿಕೃತಿ ಆದರೆ ವಿಕೃತಿ ಇಲ್ಲ. ಪಯೋಂಬುವಚ್ಚೇತ್. ಅಷ್ಟೇ ಇತ್ತಾಗೆ ಹಾಲು ಮೊಸರಾಗುವುದು, ನೀರು ದೊಡ್ಡ ಗಟ್ಟಿಯಾಗಿ ಬರ್ಫ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಭಗವಂತನ ಇಚ್ಛೆಗೆ ಅನುಸಾರವಾಗಿವೆ ಅಂತನ್ನುವ ಪ್ರಮಾಣಗಳು ಸ್ಪಷ್ಟವಾಗಿದೆ. ಅರ್ಥ ಅಲ್ಲ. ತ್ರಿವಿಕ್ರಮ ಪಂಡಿತರೇ ನಾನೊಂದು ಸ್ತೋತ್ರ ಬರೆದಿದ್ದೇನೆ, ದ್ವಾದಶ ಸ್ತೋತ್ರ ಅಂತ ತಿಳ್ಕೊಂಡು ಅಂತೇಳಿ. ನಚ ಕರ್ಮ ವಿಮಾಮಲ ಕಾಲಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧಿಯತಃ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಅಷ್ಟಕರ್ತೃಗಳು ಕ್ರಿಯೆಗಳು ನನ್ನ ಇಚ್ಛೆಯಿಂದಲಾಗ್ತವೆ. ಇಲ್ಲದೆ ಇದ್ದರೆ ಎಲ್ಲವೂ ಸ್ತಬ್ಧ, ಎಲ್ಲವೂ ಪ್ರಳಯ. ಅಷ್ಟೇ ಅಲ್ಲ, ಏತಾದೃಶತ್ವಮನ್ಯತ್ತಾತ್ ವಸ್ತುತ್ವಾತ್ ಕೇನವಾರ್ಯತೆ. ಅನುವ್ಯಾಖ್ಯಾನದಲ್ಲಿ ನಾವು ಕೂಡ ಇವತ್ತನ್ನು ಇನ್ನೂ ಸ್ಪಷ್ಟವಾಗಿ ಹೇಳಿದ್ದೇವೆ. ಚೇತನೇಚ್ಛಾನುಸಾರೇಣ ಯಥಾದೃಷ್ಟ ಪಟೋದ್ಭವ. ಹೇಗೆ ಒಬ್ಬ ಚೇತನ ತನ್ನ ಇಚ್ಛಾನುಸಾರವಾಗಿ ದಾರವನ್ನು ಕೂಡಿಸಿ ಬಟ್ಟೆಗಳನ್ನು ತಯಾರಿಸುತ್ತಾನೆಯೋ ಅದೇ ರೀತಿಯಾಗಿ ಈ ಸೃಷ್ಟಿಯೂ ಕೂಡ ಕ್ರಿಯೆ. ಆದ್ದರಿಂದಾಗಿ ಇದನ್ನು ಮಾಡ್ತಕ್ಕಂಥವನು ಶ್ರೀಹರಿ. ಆದ್ದರಿಂದ ನಿರೀಶ್ವರರು ಸಾಂಖ್ಯ ಹೇಳುವಂತೆ, ಇವತ್ತಿನ ಪ್ರಕೃತಿವಾದಿಗಳು ಹೇಳುವಂತೆ, ಮಟೀರಿಯಲಿಸ್ಟಿಕ್ ವಾದಿಗಳು ಹೇಳುವಂತೆ ಜಗತ್ತಿನಲ್ಲಿ ಪ್ರಕೃತಿ ತಾನಾಗಿಯೇ ಬದಲಾವಣೆಯನ್ನು ಹೊಂದುತ್ತದೆ ಅಂತಕ್ಕಂಥ ಒಂದು ವಾದ ಅಂತೇನಿದೆ, ನ್ಯಾಚುರಲ್ ಎಕ್ಸಿಯಾಮ್ ಅಂತಕ್ಕಂಥ ಜಡವಾದ ಅಂತಕೊಂಡಂತೇನಿದೆ, ಈ ಜಡವಾದ ಇದು ಕೂಡುವುದಿಲ್ಲ. ಏನು ತ್ರಿವಿಕ್ರಮ ಪಂಡಿತಾಚಾರ್ಯ ಸಮಾಧಾನ ಐತೆ? ಆಯ್ತು ಸ್ವಾಮಿ, ಈ ನಿರೀಶ್ವರ ಸಾಂಖ್ಯ ಪ್ರಮಾಣ ರಹಿತವಾದದ್ದು ತಪ್ಪಾಗಿದೆ. ಮತ್ತು ಪ್ರಶ್ನೆ ಇದೆ, ಪ್ರಶ್ನೆ ಮಾಡ್ತೇನೆ. ಮುಂದೆ ತ್ರಿವಿಕ್ರಮ ಪಂಡಿತಾಚಾರ್ಯ ಏನು ಪ್ರಶ್ನೆ ಮಾಡಿದರು, ಆಚಾರ್ಯ ಏನು ಉತ್ತರ ಕೊಟ್ಟರು, ಅದರ ವಿವರಣೆ ಬರ್ತದೆ. ನಾಳಿನ ದಿವಸ ನೋಡಲಿಕ್ಕೆ ಪ್ರಯತ್ನಿಸೋಣ. ಇವತ್ತಿನ ಪ್ರವಚನದ ಮುಖ್ಯ ಸಾರ,
ಜಗತ್ತಿನ ಸೃಷ್ಟಿಗೆ ಭಗವಂತ ಬೇಕು. ಅವನೇ ಸೃಷ್ಟಿಕರ್ತ. ಎಲ್ಲವೂ ಅವನ ಅಧೀನವಾಗಿದೆ. ಅವನ ಇಚ್ಛೆ ಬಂದಾಗ ಸೃಷ್ಟಿ ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ಇಚ್ಛೆ ಮಾಡೋದಿಲ್ಲ, ಆದ್ದರಿಂದ ಸೃಷ್ಟಿ ಆಗೋದಿಲ್ಲ. ಸೃಷ್ಟಿ ಮಾಡಬೇಕು ಅಂತ ನಿಶ್ಚಯ ಯಾವಾಗ ಬರ್ತದೆ, ಆಗ ಆ ಪರಮಾತ್ಮ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧಾದಿ ರೂಪಗಳನ್ನು ತೆಗೆದುಕೊಂಡು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅದಕ್ಕೊಂದು ಸ್ಥಿರತೆ ಕೊಡ್ತಾನೆ. ಹಳೆಯದನ್ನು ಹೋಗಿಸ್ತಾನೆ, ಹೊಸತನ್ನು ತಂದುಕೊಡ್ತಾನೆ. ಹೀಗಾಗಿ ಲಯವೂ ಕೂಡ ಇದೆ. ಸಂಪೂರ್ಣ ಜಗತ್ತಿನ ಆಗುಹೋಗುಗಳು ಆ ಭಗವಂತನ ಕಂಟ್ರೋಲ್ನಲ್ಲೇ ಇವೆ. ಆ ನಂತರ ಪರಮಾತ್ಮನೇ ಚೇತನರಿಗೆ ಜ್ಞಾನವನ್ನು ಕೊಡ್ತಾನೆ, ಅಜ್ಞಾನವನ್ನು ಕೊಡ್ತಾನೆ. ಸಂಸಾರದಲ್ಲಿ ಬಂಧಿಸೋನು ಅವನೇ, ಸಂಸಾರದಿಂದ ಮುಕ್ತಿಯನ್ನು ಮಾಡ್ತಕ್ಕಂಥವನು ಅವನೇ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳು ಅವನ ಕೈಯಲ್ಲಿಯೇ ಇವೆ. ಆದ್ದರಿಂದಾಗಿ ದೇವರು ಬೇಕಾಗಿಲ್ಲ ಅಂತಕ್ಕಂಥ ನಾಸ್ತಿಕವಾದ ಇದು ಯಾವ ಯುಕ್ತಿಯಿಗೂ ನಿಲ್ಲೋದಿಲ್ಲ. ಯುಕ್ತಿಯಲ್ಲಿ ಯೋಗ್ಯವಾಗಿರ್ತಕ್ಕಂಥದ್ದೆಲ್ಲ. ಆದ್ದರಿಂದ ಅದು ಸುಳ್ಳು, ತಪ್ಪು ಅಂತ ತಿಳ್ಕೊಂಡಂತೇಳಿ. ಇನ್ನು ಉಳಿದ ಮತಗಳ ಚರ್ಚೆ ನಾಳಿನ ದಿವಸ ಪ್ರಾರಂಭವಾಗ್ತದೆ. ಅದನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.